ನಮ್ಮೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನನ್ನ ನಮಸ್ಕಾರಗಳು. ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಸುಮಾರು ಸಾಯಂಕಾಲ 5 ಗಂಟೆ ಅಷ್ಟೊತ್ತಿಗೆ ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬರ್ತಾ ಇದ್ದಂಗೆ ಮೈಸೂರು ಬಸ್ಸು ಫುಲ್ ರೆಡಿಯಾಗಿ ನಿಂತಿತ್ತು. ಮೈಸೂರಿಗೆ ನಾವು ತಲುಪೋದ್ರೊಳಗೆ ರಾತ್ರಿ 11 ಗಂಟೆ ಆಗಿತ್ತು. ಮಕ್ಕಳು ವಾಮಿಟ್ ಎಲ್ಲ ಮಾಡ್ಕೊಳ್ಳೋ ಕಾರಣ ಹೆದರ್ಕೊಂಡು ಮಧ್ಯಾಹ್ನದಿಂದನೇ ಏನೂ ಸರಿಯಾಗಿ ತಿಂದಿರಲಿಲ್ಲ. ಹಾಗಾಗಿ ಅವರಿಗೆ ಊಟ ತಿಂಡಿ ಎಲ್ಲ ಅಲ್ಲಿ ಕೊಡಿಸ್ಕೊಂಡು ನಾವು ಮತ್ತೆ ಕೊಯಂಬತ್ತೂರು ಬಸ್ಸಿಗೆ ಹತ್ತಿ ಬಂದ್ವಿ. ಕೊಯಂಬತ್ತೂರು ತಲುಪೋಷ್ಟೊತ್ತಿಗೆ ಬೆಳಗ್ಗೆ 6 ಗಂಟೆಗೆಲ್ಲ ನಮ್ಮನ್ನು ಬಿಟ್ಟರು. ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಅಲ್ಲಿಂದ ಆಟೋ ಮಾಡಿಕೊಂಡು ರೈಲ್ವೆ ಸ್ಟೇಷನ್ನಿಗೆ ಬಂದ್ವಿ. ಅಲ್ಲಿ ಬ್ಯಾಗು ಲಗೇಜ್ ಎಲ್ಲ ಇಟ್ಬಿಟ್ಟು ಮೊದಲು ಮಕ್ಕಳಿಗೆ ತಿಂಡಿ ಮಾಡ್ಸೋಕ್ಕೆ ಅಂತ ಹೋಟೆಲ್ ಹುಡುಕ್ತಾ ಇದ್ವಿ. ಆದರೆ ಎಲ್ಲ ಹೋಟೆಲ್ನಲ್ಲೂ ತುಂಬಾ ಬೆಲೆ ಜಾಸ್ತಿನೇ ಇತ್ತು ಎಲ್ಲ ಐಟಮ್ಗಳಿಂದು. ಹಾಗಾಗಿ ಇಲ್ಲೊಂದು ಕಡೆ 50 ರೂಪಾಯಿಗೆ 4 ಇಡ್ಲಿ ಅಂತ ಹೇಳಿದರು ಅಂತ ಮಕ್ಳಿಗೆ ತಿಂಡಿ ತಿನ್ನಿಸಿದ್ವಿ. ಅಷ್ಟೊತ್ತಿಗೆ ನಮ್ಮ ಮೈದ್ನ ಕೂಡ ರೈಲ್ವೆ ಸ್ಟೇಷನಿಗೆ ಬಂದ. ಇವನು ಕೂಡ ತಮಿಳ್ನಾಡಲ್ಲೇ ಕೆಲಸ ಮಾಡ್ತಾನೆ. ಹಾಗೆ ನಮಗೆ ಬೆಂಗಳೂರು ಕಡೆಯಿಂದ ಟಿಕೆಟ್ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಅಲ್ಲಿ ಎಲ್ಲನೂ ಬುಕ್ ಆಗಿತ್ತು, ಸೀಟ್ ನಮಗಿರಲಿಲ್ಲ. ಹಾಗಾಗಿ ನಾವು ನಮ್ಮ ಮೈದ್ನನಿಗೆ ಹೇಳೋ ಹೊತ್ತಿಗೆ ಅವನು ಪಾಪ ಇಲ್ಲಿಂದನೇ ನಮಗೆ ಟ್ರೈನ್ ಟಿಕೆಟ್ನ ಬುಕ್ ಮಾಡ್ದ. ಸೀಟೆಲ್ಲ ಫುಲ್ ಖಾಲಿ ಇತ್ತು. ನಮ್ಮ ಟ್ರೈನ್ ಕೂಡ 12:30 ಅಷ್ಟೊತ್ತಿಗೆಲ್ಲ ಕೊಯಂಬತ್ತೂರಿಗೆ ರೈಲ್ವೆ ಸ್ಟೇಷನಿಗೆ ಬಂದಿತ್ತು. ನಾವೆಲ್ಲ ಹತ್ಕೊಂಡ್ವಿ. ಸೀಟೆಲ್ಲ ತುಂಬ ಚೆನ್ನಾಗಿ ಖಾಲಿ ಇತ್ತು. ಮಕ್ಕಳೆಲ್ಲ ಮೊದಲನೇ ಸರಿ ಟ್ರೈನ್ನಲ್ಲಿ ಇಷ್ಟು ದೂರ ಜರ್ನಿ ಮಾಡ್ತಾರದಲ್ವಾ, ಹಾಗಾಗಿ ಅವರಿಗೇನೋ ಒಂಥರ ಸಂತೋಷ. ತುಂಬ ಲಾಂಗ್ ಜರ್ನಿ ಮಾಡೋ ಕಾರಣ ನಾವು ಮನೆಯಿಂದ ಯಾವುದೇ ರೀತಿಯಾದಂಥ ತಿಂಡಿ ಏನೂ ತಂದಿರಲಿಲ್ಲ. ನನ್ನ ಮೈದ್ನ ಮಾತ್ರ ಬರಬೇಕಾದ್ರೆ ನಮಗೆ ಅಂತ ಹೇಳಿಬಿಟ್ಟು ಪೂರಿ ಮತ್ತು ಕಡಲೆಕಾಯಿ ಪಲ್ಯ ಮಾಡಿ ತೊಗೊಬಂದಿದ್ದ. ಮಧ್ಯಾಹ್ನಕ್ಕೆ ಅದನ್ನೇ ಊಟ ಮಾಡ್ಕೊಂಡ್ವಿ. ಹಾಗೆ ಆ ಕಡೆ ಈ ಕಡೆ ನೋಡ್ಕೊಂಡು ಹಂಗೂ ಹಿಂಗೂ ಟೈಮ್ ಪಾಸ್ ಮಾಡ್ಕೊತಾ ಇದ್ವಿ. ಬೇರೆ ಐಟಮ್ ಎಲ್ಲ ಬರುತ್ತೆ, ಸಮೋಸ ಬೋಂಡ ಅಂತೆಲ್ಲ, ಅದೆಲ್ಲ ತಿಂದರೆ ಹೊಟ್ಟೆ ಹಾಳಾಗುತ್ತೆ. ಹಾಗಾಗಿ ರಾತ್ರಿ ಊಟ ಬರೋ ತನಕ ಕಾಯ್ಕೊಂಡಿದ್ವಿ. ನಮ್ಮ ಪುಣ್ಯಕ್ಕೆ ಒಳ್ಳೆ ಒಂದು ರೈಸ್ ಊಟನೇ ಸಿಕ್ತು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಹೊಟ್ಟೆ ತುಂಬ ತಿಂದರು. ಆಮೇಲೆ ನಾವೆಲ್ಲ ಮಲ್ಕೊಂಡ್ವಿ. ಇನ್ನು ಈ ಟ್ರಾವೆಲ್ಲು ಇನ್ನೂ 2-3 ದಿವಸ ಇರುತ್ತೆ. ಒಂದೇ ಟ್ರೈನಲ್ಲಿ ನಾವು ಜರ್ನಿ ಮಾಡಬೇಕಾಗತ್ತೆ. ಅದರ ಒಂದು ವೀಡಿಯೋಗಳನ್ನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇನೆ. ಅಲ್ಲಿ ತನಕ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ.